ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಎಂಬ ಮಾತುಗಳು ಮತ್ತೆ ಬೇರೆ ರೂಪದಲ್ಲಿ ಚರ್ಚೆಗೆ ಬಂದಿದೆ. ಇದಕ್ಕೆ ಕಾರಣ ಯಾವುದೇ ಅಧಿಕೃತ ರಾಜಕೀಯ ಘೋಷಣೆ ಅಲ್ಲ, ಆದರೆ ಒಂದು ಹೆಲಿಕಾಪ್ಟರ್ ಗೊಂದಲ. ಆದರೂ ಆ ಗೊಂದಲವೇ ಈಗ ರಾಜಕೀಯ ಅರ್ಥ, ಟ್ರೋಲ್ ಮತ್ತು ಚರ್ಚೆಗೆ ಆಹಾರವಾಗಿ ಬಿಟ್ಟಿದೆ. ಭಾನುವಾರ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ ಅವರ ಪುತ್ರನ ಮದುವೆ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿದ್ದರು. ಆ ಕಾರ್ಯಕ್ರಮಕ್ಕಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವರಿಗೆ ಪ್ರತ್ಯೇಕವಾಗಿ ಹೆಲಿಪ್ಯಾಡ್ಗಳನ್ನು ನಿಗದಿಪಡಿಸಲಾಗಿತ್ತು. ರಾಯಚೂರು ರಸ್ತೆಯಲ್ಲಿರುವ ಶ್ರೀನಿವಾಸ್ ಲೇಔಟ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಹೆಲಿಕಾಪ್ಟರ್ಗಳು ಇಳಿಯಲು ಸಿದ್ಧತೆ ಮಾಡಲಾಗಿತ್ತು. ಎಲ್ಲವೂ ಪ್ಲಾನ್ ಪ್ರಕಾರವೇ ಇರಬೇಕಾಗಿತ್ತು. ಆದರೆ ಇಲ್ಲೇ ಪೈಲಟ್ ಮಾಡಿದ ಒಂದು ಸಣ್ಣ ಎಡವಟ್ಟು ದೊಡ್ಡ ಗೊಂದಲಕ್ಕೆ ಕಾರಣವಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ನಿಗದಿತ ಹೆಲಿಪ್ಯಾಡ್ಗೆ ಬದಲಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಲಿಕಾಪ್ಟರ್ಗೆ ನಿಗದಿಪಡಿಸಿದ್ದ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಯಿತು. ಅದೇ ವೇಳೆ ಸಿದ್ದರಾಮಯ್ಯ ಅವರಿಗೆ ನಿಗದಿಪಡಿಸಿದ್ದ ಹೆಲಿಪ್ಯಾಡ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಲಿಕಾಪ್ಟರ್ ಇಳಿಯಿತು. ಈ ಬದಲಾವಣೆ ಕ್ಷಣಾರ್ಧದಲ್ಲಿ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳನ್ನೆಲ್ಲ ಗೊಂದಲಕ್ಕೆ ತಳ್ಳಿತು. ಸಿಎಂ ಇಳಿದ ಹೆಲಿಪ್ಯಾಡ್ನಲ್ಲಿ ಅವರನ್ನ ಸ್ವಾಗತಿಸಲು ಜನಪ್ರತಿನಿಧಿಗಳು ಅಥವಾ ಹಿರಿಯ ಅಧಿಕಾರಿಗಳು ಕಾಣಿಸಿಕೊಳ್ಳಲೇ ಇಲ್ಲ. ಅಲ್ಲಿ ನಿಂತಿದ್ದು ಕೇವಲ ಸತೀಶ್ ಜಾರಕಿಹೊಳಿ ಅವರನ್ನ ಕರೆದೊಯ್ಯಲು ಬಂದಿದ್ದ ಬೆಂಗಾವಲು ಕಾರು. ಇದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ. ಪೈಲಟ್ ಎಡವಟ್ಟು ಗೊತ್ತಾಗುತ್ತಿದ್ದಂತೆಯೇ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಸಿಎಂ ಇಳಿದ ಹೆಲಿಪ್ಯಾಡ್ಗೆ ಧಾವಿಸಿದರು. ಆದರೆ ಅಷ್ಟರೊಳಗೆ ಸಿಎಂ ಅಲ್ಲಿಂದ ಮದುವೆ ಸಮಾರಂಭದ ಕಡೆಗೆ ತೆರಳಿದ್ದರು. ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂತಿರುಗುವಾಗ ಮಾತ್ರ ಪರಿಸ್ಥಿತಿ ಸರಿಯಾದಂತಾಯಿತು. ಸಿಎಂ ನಿಗದಿತ ಹೆಲಿಪ್ಯಾಡ್ಗೆ ಮರಳಿದಾಗ ಪೊಲೀಸ್ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸಿದರು. ಆದರೂ ಕೆಲ ಕಾಲ ಈ ಹೆಲಿಕಾಪ್ಟರ್ ಗೊಂದಲದಿಂದ ಅಧಿಕಾರಿಗಳ ನಡುವೆ ಓಡಾಟ, ಗಾಬರಿ ಎಲ್ಲವೂ ನಡೆದಿದ್ದು ಸತ್ಯ. ಇದೀಗ ಈ ಘಟನೆ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಬೇರೆ ಬೇರೆ ಅರ್ಥ ಪಡೆದುಕೊಂಡಿದೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ನಂತರ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತುಗಳು ಬಹಳ ಹಿಂದಿನಿಂದಲೇ ಕೇಳಿ ಬರುತ್ತಿವೆ. ದಲಿತ ನಾಯಕತ್ವ, ಸಂಘಟನಾ ಶಕ್ತಿ, ಉತ್ತರ ಕರ್ನಾಟಕದ ಪ್ರಭಾವ ಇವೆಲ್ಲ ಕಾರಣಗಳಿಂದ ಜಾರಕಿಹೊಳಿ ಹೆಸರು ಸಿಎಂ ರೇಸ್ನಲ್ಲಿ ಆಗಾಗ ಕೇಳಿ ಬರುತ್ತಲೇ ಇದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಜಾರಕಿಹೊಳಿ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗಿದ್ದು, ಜಾರಕಿಹೊಳಿ ಹೆಲಿಕಾಪ್ಟರ್ ಸಿಎಂ ಹೆಲಿಪ್ಯಾಡ್ನಲ್ಲಿ ಇಳಿದಿರುವುದು ಕೇವಲ ಕಾಕತಾಳೀಯವಾದರೂ ಜನರು ಅದಕ್ಕೆ ರಾಜಕೀಯ ಅರ್ಥ ಹುಡುಕುತ್ತಿದ್ದಾರೆ. ಸಿದ್ದರಾಮಯ್ಯ ಜಾಗಕ್ಕೆ ಜಾರಕಿಹೊಳಿ ಲ್ಯಾಂಡ್ ಆಗಿದ್ದಾರೆ ಎಂಬ ಸಾಲು ಈಗ ಟ್ರೋಲ್ಗಳಿಗೆ ಆಹಾರವಾಗಿದೆ. ಇದು ಅಧಿಕಾರದ ಬದಲಾವಣೆಯ ಸೂಚನೆ ಅಲ್ಲ, ಯಾವುದೇ ರಾಜಕೀಯ ನಿರ್ಧಾರವೂ ಅಲ್ಲ, ಕೇವಲ ಪೈಲಟ್ ಮಾಡಿದ ಎಡವಟ್ಟಿನಿಂದ ಉಂಟಾದ ಗೊಂದಲ. ಆದರೂ ಕರ್ನಾಟಕ ರಾಜಕಾರಣದಲ್ಲಿ ಸಂಕೇತ, ಸಂದೇಶ ಕಾಕತಾಳೀಯವಾಗಿಯೂ ದೊಡ್ಡ ಅರ್ಥ ಹುಡುಕುವ ಸಂಪ್ರದಾಯ ಇರುವುದರಿಂದ ಈ ಘಟನೆ ಹಾಸ್ಯ, ವ್ಯಂಗ್ಯ ಮತ್ತು ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಇದು ಒಂದು ತಾಂತ್ರಿಕ ತಪ್ಪಿನಿಂದ ಉಂಟಾದ ಸಣ್ಣ ಘಟನೆ. ಆದರೆ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಎಂಬ ಮಾತುಗಳು ಈಗಾಗಲೇ ರಾಜಕೀಯ ವಾತಾವರಣದಲ್ಲಿರುವುದರಿಂದ ಈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಗೊಂದಲ ಸಾಮಾನ್ಯ ಘಟನೆಯಾಗಿ ಉಳಿಯದೆ ರಾಜಕೀಯ ಟ್ರೋಲ್ ಮತ್ತು ವಿಶ್ಲೇಷಣೆಗೆ ಇಂಧನ ನೀಡಿದೆ. ರಾಜಕೀಯದಲ್ಲಿ ಕೆಲವೊಮ್ಮೆ ಇಂತಹ ಕಾಕತಾಳೀಯಗಳೇ ದೊಡ್ಡ ಚರ್ಚೆ ಹುಟ್ಟಿಸುತ್ತವೆ ಎಂಬುದಕ್ಕೆ ಇದು ಇನ್ನೊಂದು ಉದಾಹರಣೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.